ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಯಾಂಪಲಲ್ಲಿ. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲಿ 2 ಆರ್ಚ್, ಅದು ಡಬಲ್ ಆರ್ಚ್. ಇದು ಡಬಲ್ ಆರ್ಚ್ ಕುಚ್ಚು ಬೇಸನ್ನು ಹಾಕ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಡಬಲ್ ಆರ್ಚ್ ಕುಚ್ಚು ಒಂದೇ ರೀತಿ ಮಾಡ್ತೀನಿ, ನೀವು ನೋಡಿರ್ಬೋದು ಮೊದಲಿನ ವೀಡಿಯೋಗಳೆಲ್ಲ. ಲಾಕ್ ಆದಮೇಲೆ 2 3 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಸರಿಯಾಗಿ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ತುಂಬ ಟೈಟ್ ಮಾಡಬೇಡಿ. ಮತ್ತು 4 ಚೈನು, 1 2 3 4, 3 ಸಾರಿ 4 ಚೈನು. ಸ್ಟಾರ್ಟಿಂಗಲ್ಲಿ 3 ಸಾರಿ 4 ಚೈನು, 3 ಬ್ಲಾಕು. ಮಿಡ್ಲಲ್ಲಿ ಬೀಡ್ ಹಾಕಿದ ಮೇಲೆ ಮಿಡ್ಲಲ್ಲಿ 5 ಸಾರಿ 4 ಚೈನು. ಇದು ಸಾಮಾನ್ಯವಾಗಿ ನಾನು ಡಬಲ್ ಆರ್ಚ್ಗೆ ಯಾವಾಗಲೂ ಮಾಡೋದು. ಅಂದರೆ 2 ಆರ್ಚ್ ಮಾಡ್ತೀವಲ್ವ, ಒಂದು ಆರ್ಚ್ ಮಾಡಿ ಮೇಲಿಂದ ಇನ್ನೊಂದು ಆರ್ಚು, ಆ ಥರದ ಡಿಸೈನ್ ಇದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಪೀಕೋ ಡಿಸೈನು. 3 ಸಾರಿ 4 ಚೈನ್ ಮಾಡಿದ್ದೀನಿ, 3 ಬ್ಲಾಕು. ಈಗ ಒಂದು ಮಿಡ್ಲಿಗೆ ರಿಂಗ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ರಿಂಗ್ ಬೀಡ್ ಮತ್ತು ಅದರ ಮಧ್ಯದಲ್ಲಿ ಒಂದು ರೌಂಡ್ ಬೀಡನ್ನು ಸೇರಿಸ್ಕೊಂಡು ದಾರಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬೀಡ್ ಲಾಕ್ ಮಾಡಿ. ಇದನ್ನು ಮೊದಲೇನು ನಾನು ಈ ಥರದ ಡಿಸೈನ್ಗಳು ಮಾಡಿದ್ದೀನಿ. ಬೇಸ್ ಎಲ್ಲ ಒಂದೇ ರೀತಿ ಇರುತ್ತೆ ಡಬಲ್ ಆರ್ಚಿಗೆ, 2 ಆರ್ಚ್ ಮಾಡುವಾಗ. ಈಗ ಬೀಡ್ ಆದಮೇಲೆ 5 ಸಾರಿ 4 ಚೈನ್. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 3 ಸಾರಿ, ಮಿಡ್ಲಲ್ಲೆಲ್ಲ 5 ಸಾರಿ. ಅಂದರೆ ಬೀಡ್ ಹಾಕೋದು 5 ಸಾರಿ 4 ಚೈನ್ನ ಬ್ಲಾಕ್ ಮಾಡೋದು, ಮತ್ತು ಬೀಡ್ ಹಾಕೋದು 5 ಸಾರಿ 4 ಚೈನ್ನ ಬೀಡ್ ಹಾಕೋದು. ಈ ಥರ ಮಾಡ್ತಾ ಹೋಗೋದು. ಎಂಡಲ್ಲಿ 3 ಸಾರಿ ಹಿಂಗೆ ಮಾಡ್ಕೊಂಡು ಹೋಗೋದು. ನಾನು ಸಾಮಾನ್ಯವಾಗಿ ಎಲ್ಲ ಡಿಸೈನ್ಗಳಲ್ಲೂ ಇದೇ ಥರ ನೀವು ನೋಡಿರ್ಬೋದು, ನನ್ನ ವೀಡಿಯೋ ಫಾಲೋ ಮಾಡಿದರೆ ಗೊತ್ತಾಗತ್ತೆ. ಈ ಥರ ಇರುತ್ತೆ. 3 ಸಾರಿ ಆಯಿತು. 5 ಸಾರಿ 1 2 3 4 5, 5 ಸಾರಿ 4 ಚೈನ್ನ ಬ್ಲಾಕ್ ಮಾಡಿದ್ದೀನಿ, ಮತ್ತು ಬೀಡ್ ಸೇರಿಸಿದ್ದೀನಿ. ಅದೇ ಥರ ಮುಂದುವರ್ಸ್ಕೊಂಡು ಹೋಗಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟಿಂಗಲ್ಲಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು 4 ಚೈನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ, ಅದು ಕುಚ್ಚಿಗಿರೋದಾದ್ರಿಂದ. ಅದನ್ನು ಅದರ ಲಾಕಲ್ಲಿ ಎಲ್ಲ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಅಂದರೆ ಮೊದಲಿನ ರೋದರ ಲಾಕ್ ಇರುತ್ತಲ್ವ, ಅದರ ಒಳಗಡೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನನ್ನು ಅದೇ ರೀತಿ ಮಾಡ್ತಾಯಿದ್ದೀನಿ. ಈ ಥರ ಲಾಕ್ ಮಾಡಿದ ಮೇಲೆ ಈಗ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವಾ, ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಕ್ರೋಶೆ ಹುಕ್ಕಿಗೆ 2 ಸಾರಿ ದಾರ ಸಂದ್ಕೊಂಡು, ಈಗ ನೋಡಿ ರಿಂಗ್ ಬೀಡ್ ಮತ್ತು ಮಿಡ್ಲಲ್ಲಿ ಒಂದು ರೌಂಡ್ ಬೀಡ್ ಹಾಕಿದ್ರೆ ಅದರ ಮಧ್ಯದ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ದಾರ ತೊಗೊಂಡು ಬರಬೇಕು. ಅಂದರೆ ಬರೀ ರಿಂಗ್ ಬೀಡಿಗೆ ಕ್ರೋಶೆ ಮಾಡ್ಕೋಬೇಕು. 3 ಸಾರಿ 2 ತೆಗೆದುಕೋಬೇಕು. ಅಂದರೆ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ, ಟ್ರಿಪಲ್ ಕ್ರೋಶೆ ಮಾಡಿ. ನೋಡಿ ಕ್ರೋಶೆಗೆ ಹಿಂಗೆ 2 ಸಾರಿ ದಾರ ಸುತ್ಕೊಳ್ಳಿ, ಗ್ಯಾಪಲ್ಲಿ ದಾರ ತನ್ನಿ. 4 ಲೂಪ್ ಇರುತ್ತೆ ಕ್ರೋಶೆ ಹುಕ್ಕಲ್ಲಿ. ಫಸ್ಟ್ 2, ಮತ್ತೆರಡು, 3 ಸಾರಿ ತೆಗಿಬೇಕು. ಡಬಲ್ ಕ್ರೋಶೆ ಅಂದರೆ 2 ಸಾರಿ ಅಲ್ವಾ, ಇದೀಗ 3 ಸಾರಿ ಟ್ರಿಪಲ್ ಕ್ರೋಶೆ. ಮತ್ತೊಂದು ಸ್ಮಾಲ್ ಬೀಡ್, ಟ್ರಿಪಲ್ ಕ್ರೋಶೆ ಮಾಡಿ ಸ್ಮಾಲ್ ಬೀಡ್ ಸೇರಿಸ್ತಾ ಹೋಗೋದು. ಕ್ರೋಶೆ ಹುಕ್ಕಿಗೆ 2 ಸಾರಿ ದಾರ ಸುತ್ಕೊಳ್ಳಿ, ದಾರ ತನ್ನಿ, 2 ಅಂತ 3 ಸಾರಿ ತೆಗೀರಿ, ಮತ್ತು ಬೀಡ್ ಸೇರಿಸಿ. ಟ್ರಿಪಲ್ ಕ್ರೋಶೆ ಬೀಡ್, ಟ್ರಿಪಲ್ ಕ್ರೋಶೆ ಬೀಡ್ ಮಾಡಿಕೊಂಡು ಪೂರ್ತಿ ರಿಂಗ್ ಬೀಡ್ ಕವರ್ ಆಗೋಷ್ಟು ಮಾಡಿದ್ದೀನಿ. ಈಗ ನೋಡಿ ಕೊನೆಯಲ್ಲಿ ಒಂದು ಪ್ಲೈನ್ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ, ಬೀಡ್ ಹಾಕೋದೇ. ಬೇರೆಲ್ಲದಕ್ಕೂ ಬೀಡ್ ಹಾಕಿದ್ದೀನಿ, ಎಂಡಲ್ಲಿ ಹಾಕಿರೋದಕ್ಕೆ ಬೀಡ್ ಬೇಡ. ನೋಡಿ ಎಷ್ಟು 3 6 3 9 ಬಂದಿದೆ ಬೀಡು. ಇದನ್ನು ನೆಕ್ಸ್ಟು 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. 9 ಬೀಡು ಮತ್ತು ನೆಕ್ಸ್ಟ್ ಒಂದು ಪ್ಲೇನ್ ಟ್ರಿಪಲ್ ಕ್ರೋಶೆ ಇದೆ. ಇದನ್ನು ಮುಂದಿನ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಬೀಡ್ ಪಕ್ಕದ 4 ಚೈನ್ ಅದು. ಮತ್ತು ಉಳಿದಿರೋ 4 ಚೈನೆಲ್ಲ ಹಂಗೆ ಮಾಡ್ಕೊಂಡೋಗಿ ನೆಕ್ಸ್ಟ್ ಆರ್ಚಿನ ಬೀಡ್ ಪಕ್ಕದಿಂದ ಲಾಕಲ್ಲಿ ಲಾಕ್ ಮಾಡಿ 4 ಚೈನ್ ಮಾಡಿ ಲಾಕ್ ಮಾಡಿ ನೋಡ್ಕೊಂಡು ನೆಕ್ಸ್ಟ್ ಆರ್ಚಿನ ಬೀಡ್ ಪಕ್ಕದ 4 ಚೈನಿಂದ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಯಾವುದೇ ಕನ್ಫ್ಯೂಸ್ ಆಗೋಲ್ಲ, ಬಿಗಿನರ್ಸ್ ಕೂಡ ಆರಾಮವಾಗಿ ಮಾಡ್ಬೋದು, ಎಲ್ಲೂ ಕನ್ಫ್ಯೂಷನ್ ಇಲ್ಲ. ಎಲ್ಲ 4 ಚೈನ್ಗಳ ಮೇಲೆ ಹಾಗೆ ಹಾಕ್ಕೊಂಡು ಹೋಗೋದು, ಲಾಕ್ ಮಾಡ್ಕೊಳ್ಳೋದು. ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ಲ ಬೀಡ್ ಪಕ್ಕದಲ್ಲಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಟ್ರಿಪಲ್ ಕ್ರೋಶೆ ಮಾಡಿ. ಬೀಡಲ್ಲಿ
ಟ್ರಿಪಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕ್ಕೊಂಡ್ರೆ ಆಯಿತು. ಸ್ಮಾಲ್ ಬೀಡ್ ಹಾಕ್ಕೊಳ್ಳಿ ಮತ್ತು ಟ್ರಿಪಲ್ ಕ್ರೋಶೆ ಮಾಡಿ ಅದೇ ಥರ 9 ಬೀಡ್ ಬರೋವರೆಗೂ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ನೆಕ್ಸ್ಟು ಇನ್ನೊಂದು ಕಲರ್ ದಾರ ತೊಗೊಂಡಿದ್ದೀನಿ. ಸೆಕೆಂಡ್ ರೋನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ರೆಡ್ ಕಲರ್ ಇದು ಗ್ರೀನ್ ಕಲರ್ನ ಲಾಕಲ್ಲಿ ಅಂದರೆ ಸೆಕೆಂಡ್ ರೋದಲ್ಲಿ ಲಾಕ್ ಮಾಡಿದ್ದೀವಲ್ವ ಆ ಲಾಕ್ನ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಅಂದರೆ ಮೇಲೆ ಟಾಪ್ ಲೇಯರಲ್ಲೇ ನೀವು ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಶೇಪ್ ಹಾಳಾಗುತ್ತೆ, ಕುಚ್ಚು ಚೆನ್ನಾಗಿ ಬರಲ್ಲ. ಮತ್ತು 4 ಚೈನ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಅದರ ನೆಕ್ಸ್ಟ್ 4 ಚೈನ್ ಇದೆಯಲ್ವಾ, ಕುಚ್ಚಿಗಿರೋ 4 ಚೈನ್ ಆದಮೇಲೆ ಇರೋ ಅಂಥದ್ದು ಮಿಡ್ಲಲ್ಲಿ ಆ 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಈಗ ಈ ಬೀಡ್ಗಳಿದೆಯಲ್ವ, ಬೀಡ್ನ ಬುಡದಲ್ಲಿ ಒಂದು ಹೋಲ್ ಇರುತ್ತೆ. ಅಂದರೆ ಬೀಡ್ ಸೇರಿಸ್ಕೊಂಡಿದ್ದೀವಲ್ವ ಪ್ರತಿ ಟ್ರಿಪಲ್ ಕ್ರೋಶೆಗೂ, ಆ ಬೀಡ್ನ ಹೋಲಲ್ಲಿ ಬೀಡ್ ಸೇರಿಸಿರೋದ್ರಿಂದ ಗ್ಯಾಪ್ ಆಗುತ್ತೆ ಸ್ವಲ್ಪ. ಆ ಹೋಲಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದೇ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು 3 ಚೈನ್ ಹಾಕಿ ಆ 2 ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ಗ್ಯಾಪಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಬಂದು ಲಾಕ್ ಮಾಡ್ಕೊಳ್ಳಿ, ಪೀಕೋ. ಆಮೇಲೆ ನೆಕ್ಸ್ಟ್ ಬೀಡ್ನ ಬುಡದಲ್ಲಿ ಅದರ ಅಂದರೆ ಬೀಡ್ನ ಬುಡದಲ್ಲಿ ಬೀಡ್ ಹಾಕಿದ್ದೀವಲ್ಲ, ಬೀಡ್ ಹಾಕಿರೋದ್ರಿಂದ ಅಲ್ಲಿ ಸ್ವಲ್ಪ ಗ್ಯಾಪ್ ಥರ ಆಗುತ್ತೆ ಸ್ಟಿಚ್ನ ಎಂಡಲ್ಲಿ, ಅಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ನ ಹತ್ರನೇ ಬೀಡ್ನ ಹೋಲಿಗೆ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕೋ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಬೀಡ್, ಪ್ರತಿ ಬೀಡಿಗೂ ಅದೇ ಮಾಡಬೇಕು. ಬೀಡ್ನ ಬುಡದಲ್ಲೇ ಇರುತ್ತೆ ಹೋಲು, ಆ ಹೋಲಲ್ಲಿ 2 ಡಬಲ್ ಕ್ರೋಶೆ ಹಾಕಿ 3 ಚೈನು ಪೀಕೋ, ಎರಡನ್ನು ಸೇರಿಸ್ಕೊಂಡು ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕೋ, ಅದರ ಹಿಂದಿಂದ ದಾರ ತಂದು ಪೀಕೋ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡ್ ಪಕ್ಕ 2 ಡಬಲ್ ಕ್ರೋಶೆ, 3 ಚೈನು ಪೀಕೋ. ಈ ಥರ ಮಾಡ್ತಾ ಹೋಗಬೇಕು. ಪ್ರತಿ ಬೀಡನ ಬುಡದಲ್ಲೂ 2 ಡಬಲ್ ಕ್ರೋಶೆ ಪೀಕೋ ಮಾಡ್ತಾ ಹೋಗಬೇಕು. 2 ಡಬಲ್ ಕ್ರೋಶೆ ಹಾಕಿ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಪೀಕೋ ಮಾಡೋದು, ಒಂದು ಇನ್ನೊಂದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಬ್ರೈಡಲ್ ಸಾರಿ ಕೊಚ್ಚು ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆಗಳಿಗೆ ಹಾಕ್ಕೋಬೋದು. ಇದು ನಾನು ಸ್ಯಾಂಪಲಲ್ಲಿ ಮಾಡಿದ್ದೀನಿ. ಸೀರೆಗಳಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೌಂಡ್ ಆರ್ಚ್ ಬರುತ್ತೆ. ಇದರಲ್ಲಿ ಡಬಲ್ ಕ್ರೋಶೆ ಮತ್ತು 3 ಚೈನ್ ಹಾಕ್ಕೊಂಡು 2 ಸೇರಿಸ್ಕೊಂಡು ಪಿಕ್ಕು ಎಂಡ್ವರೆಗೂ ಅದೇ ಮಾಡ್ಕೋಬೇಕು ಪ್ರತಿ ಬೀಡಲ್ಲೂ. ಇನ್ನು 3 ಬೀಡಿದೆ. 1 2. ಆ ಬೀಡ್ನ ಪಕ್ಕದಲ್ಲೇ ಗ್ಯಾಪ್ ಇದೆ ನೋಡಿ. ನೀವು ನೋಡಿದ್ರೆ ಗೊತ್ತಾಗತ್ತೆ, ನೀವು ಮಾಡಿದಾಗ ಗೊತ್ತಾಗತ್ತೆ. ನಾನು ಮಾಡೋದು ಗೊತ್ತಾಗಿಲ್ಲ ಅಂದರೆ ನೀವು ಮಾಡಿ ನೋಡಿ, ಸುಲಭ ಇದೆ ನೋಡಿ. ನೆಕ್ಸ್ಟ್ ಬೀಡ್ನ ಬುಡದಲ್ಲೇ ಇದೆ, ಅಂದರೆ ಸ್ಟಿಚ್ಚಿನ ಮಧ್ಯಕ್ಕೆ ಹಾಕ್ತಾ ಇರೋದಲ್ಲ, ನಾನು ಬೀಡ್ನ ಬುಡಕ್ಕೆ ಹಾಕ್ತಾ ಇರೋದು. ಈಗ ಕೊನೆಯಲ್ಲಿ ಪ್ಲೇನ್ ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ವ, ಆ ಪ್ಲೇನ್ ಟ್ರಿಪಲ್ ಕ್ರೋಶೆಲಿ ಈ ಥರ 2 ಡಬಲ್ ಕ್ರೋಶೆ ಹಾಕಿ ಪಿಕೋ ಮಾಡ್ಕೋಬೇಕು ನೀವು ನೋಡಿ. ಎಂಡಲ್ಲಿ ನೋಡಿ ಪ್ಲೇನ್ ಹಾಕಿದ್ದೀವಿ ನೋಡಿ, ಬೀಡೆಲ್ಲ ಆದಮೇಲೆ ಒಂದು ಅಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಆಮೇಲೆ ಪಿಕೋ ಮಾಡ್ಕೋಬೇಕು. 3 ಚೈನು ಪಿಕೋ. ಆಮೇಲೆ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಆರ್ಚುಗಳು ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಥರ ಬರುತ್ತೆ ಆರ್ಚು, ರೌಂಡ್ ಆರ್ಚ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಕುಚ್ಚು ಹಾಕಿ ತೋರಿಸ್ತೀನಿ. ಮಧ್ಯದ 4 ಚೈನಲ್ಲಿ ಕುಚ್ಚು ಹಾಕಬೇಕು.
ಇದೇ ಥರ ಮುಂದಸ್ಕೊಂಡು ಹೋಗಿ ಒಂದು 3 ಚೈನ್ ಆದಮೇಲೆ ನೆಕ್ಸ್ಟ್ 3 ಚೈನಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಕುಚ್ಚೆಲ್ಲ ಹಾಕಿದರೆ ಈ ಥರ ಕಾಣಿಸುತ್ತೆ. ಕುಚ್ಚೆಲ್ಲ ಹಾಕಿ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆಗೆ ಮಾಡಿದರೆ, ನಾನು ಸ್ಯಾಂಪಲಲ್ಲಿ ಮಾಡಿದ್ದೀನಿ, ಸೀರೆಗೆ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೀಕೋ, ಮಧ್ಯದ ಬೀಡ್ನ ಮೇಲೆ ಪೀಕೋ ಇರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ರೌಂಡ್ ಆರ್ಚ್ ಬರುತ್ತಲ್ವ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ. ಅದೇ ನೀವು ಸೀರೆ ಕುಚ್ಚು ಹೊರಗಿನ ತಗೊಂಡು ಮಾಡ್ತೀರಾ ಅಂದರೆ ಕ್ಲೈಂಟ್ಗಳಿಗೆ ಮಾಡಿ, ನಿಮ್ಮ ಯಾರಾದರೂ ಕೊಟ್ಟಿದ್ದಾರೆ ನಿಮಗೆ ಮಾಡೋಕ್ಕೆ ಅಂದರೆ ಬ್ರೈಡಲ್ ಸಾರಿ ಕುಚ್ಚು ಇದನ್ನು ಮಾಡಿ ತೋರಿಸಿ, ಖಂಡಿತ ಅವ್ರಿಗೆ ಇಷ್ಟ ಆಗತ್ತೆ. ನಿಮಗೆ ಹೆಂಗೆ ಅನ್ನಿಸ್ತು ಡಿಸೈನು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.